ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಕೋರ್ಟ್ ಕೇಸ್ ಇತ್ಯಾದಿಗಳು ನಡೀತಾ ಇದೆ ಸರ್, ತೀರ್ಪು ನಮ್ಮ ಕಡೆಗೆ ಬರಬೇಕು, ಇದು ಒಂದು ಕಡೆ. ಎರಡನೇದೇನಾಗುತ್ತೆ ಅಂದರೆ, ಕೆಲವೊಂದು ಕಡೆ ಬಂದ್ಬಿಟ್ಟು ಏನಾದರೂ ಒಂದು ಸಮಸ್ಯೆ ಇತ್ಯಾದಿಗಳಾದಾಗ ಊರ ಕಡೆಗಳಲ್ಲಿ ಪಂಚಾಯತಿ ಇತ್ಯಾದಿಗಳನ್ನು ಕೂರಿಸ್ತಾರೆ. ಸೊ ಅಲ್ಲಿ ವಿಷಯ ಏನೇ ಇರಲಿ, ಬಟ್ ಪಂಚಾಯತಿ ಇತ್ಯಾದಿಗಳು ಕೂರಿಸ್ತಾರೆ. ಆ ತೀರ್ಪು ನಮ್ಮ ಕಡೆಗೆ ಆಗಬೇಕು. ಅಥವಾ ಇವಾಗ ಗಂಡ ಹೆಂಡತಿರ ಮಧ್ಯೆ ಸಮಸ್ಯೆಗಳು ಬರ್ತವೆ, ಅವ್ರ ಮನೆಯವರು ಇವ್ರ ಮನೆಯವರು ಇಬ್ಬರು ಬಂದು ಕೂತ್ಕೊಂಡ್ಬಿಡ್ತಾರೆ. ಅಂದರೆ ಇಬ್ಬರನ್ನ ಒಟ್ಟಿಗೆ ಸೇರಿಸುವಂಥ ವಿಚಾರನೇ ಇರಬೇಕು. ಬಟ್ ಇಲ್ಲಿ ಬಂದಾಗ ಒಮ್ಮತದ ನಿರ್ಧಾರ ನನ್ನ ಕಡೆಗೆ ಬರಬೇಕು. ಅವ್ರು ಬೇಡ ಅಂತ ಇದ್ದಾರೆ, ನಾನು ಬೇಕು ಅಂತ ಇದ್ದೀನಿ. ಅರ್ಥ ಆಗ್ತಾ ಇದೆಯಲ್ಲ ನಿಮಗೆ? ಸೊ ಒಟ್ಟಿಗೆ ಬಾಳೋಣ ಅಂತ ನಾನು ಹೇಳ್ತಾ ಇದ್ದೀನಿ, ಅವ್ರು ಬೇಡ ಅಂತ ಇದ್ದಾರೆ, ಈ ರೀತಿ ಎಲ್ಲ ಇರುತ್ತೆ. ಸೊ ನೀವು ತೀರ್ಪು ನಿಮ್ಮ ಕಡೆಗೆ ಬರಬೇಕು, ಇದನ್ನು ಮಾತ್ರ ತಲೆಯಲ್ಲಿ ಇಟ್ಕೊಳ್ಳಿ. ನೀವೇನು ಮಾಡಿ ಅಂತ ಹೇಳಿದ್ರೆ, ಶಿವನ ದೇವಸ್ಥಾನಕ್ಕೆ ತೆರಳಿ ಸಂಕಲ್ಪ ಇತ್ಯಾದಿಗಳನ್ನು ಮಾಡಿ ಲಘು ರುದ್ರಾಭಿಷೇಕವನ್ನು ಮಾಡಿಸಿ. ಸಂಕಲ್ಪ ಇತ್ಯಾದಿಗಳೇ ನಿಮ್ಮ ಹೆಸರು ಇತ್ಯಾದಿಗಳು ಇರುತ್ತೆ. ಅದ್ರ ಜೊತೆಗೆ ಕಾರಣ ಏನು ಅನ್ನೋದು ಬೇಕಲ್ಲ, ಏನಕ್ಕೆ ಮಾಡಿಸ್ತಾ ಇದ್ದೀರಾ ಅಂತ ಆ ವಿಷಯವನ್ನು ಶಿವನಿಗೆ ತಿಳಿಸಿ ಆದ ಮೇಲೆ ಲಘು ರುದ್ರಾಭಿಷೇಕವನ್ನು ಮಾಡಿ, ಅದೇ ಶಿವನ ದೇವಸ್ಥಾನದಲ್ಲಿ ಬಿಲ್ವ ಮರ ಇರಬೇಕು. ಇವಾಗ ಸರ್ ನಮ್ಮ ದೇವಸ್ಥಾನದಲ್ಲಿ ಇಲ್ಲ ಸರ್ ಅಂತ ಕೇಳಬೇಡಿ, ಇರೋ ದೇವಸ್ಥಾನದಲ್ಲೇ ಮಾಡಿ. ರುದ್ರಾಭಿಷೇಕ ಆದರೂ ಕೂಡಲೇ ಡೈರೆಕ್ಟಾಗಿ ಬಂದು ಬಿಲ್ವ ವೃಕ್ಷದ ಹತ್ರ ನಿಂತ್ಕೊಂಡು ನಿಮ್ಮ ಸಂಕಲ್ಪವನ್ನು ಮತ್ತೆ ಹೇಳ್ಕೊಳ್ಳಿ. ಯಾರು ನೀವು, ಏನಾಗಬೇಕು, ಅದಕ್ಕಾಗಿ ಇಲ್ಲಿ ಬಂದು ಏನು ಮಾಡಿದ್ರಿ ಅನ್ನೋದನ್ನು ಹೇಳಿ, ಬಿಲ್ವ ಮರಕ್ಕೆ 21 ಪ್ರದಕ್ಷಿಣೆಯನ್ನು ಮಾಡಿ ಒಂದು 5 ನಿಮಿಷವಾದರೂ ಅಲ್ಲಿ ಕೂತ್ಕೊಳ್ಳಿ. ನೆಲದಲ್ಲಾದರೂ ಪರವಾಗಿಲ್ಲ, ಕೆಳಗಡೆ ಕೂತ್ಕೊಳ್ಳಿ, ಒಂದು 5 ನಿಮಿಷ ಸುಮ್ಮನೆ ಕೂತ್ಕೊಂಡು ಅದಾದ ಮೇಲೆ ಎದ್ದು ಬನ್ನಿ. ತೀರ್ಪು ನಿಮ್ಮ ಕಡೆಗಾಗುತ್ತೆ. ನಂಬಿಕೆಯಿಂದ ಈ ಪ್ರಯೋಗ ಇತ್ಯಾದಿಗಳನ್ನ ಮಾಡಿ. ಮತ್ತು ರುದ್ರಾಭಿಷೇಕ ಇತ್ಯಾದಿಗಳನ್ನು ಮಾಡೋದಕ್ಕೆ ಶಿವವಾಸ ಇತ್ಯಾದಿಗಳನ್ನು ಗಮನಿಸಬೇಕು. ಶಿವವಾಸದ ಅರಿವು ಇರುವಂಥ ದೇವಸ್ಥಾನಗಳಲ್ಲಿ ಹೋಗಿ, ಶಿವವಾಸದ ಅರಿವು ಇರುವಂಥ ಅರ್ಚಕರ ಹತ್ರ ಹೋಗಿ ಸರಿಯಾದ ಸಮಯದಲ್ಲಿ ರುದ್ರಾಭಿಷೇಕವನ್ನು ಮಾಡಿಸಿ ಅನ್ನೋದು ಒಂದು ವಿನಂತಿ. ಹೀಗೆ ಇರುತ್ತೆ, ಹೀಗೆ ಮಾಡಿ ಅನ್ನುವಂಥದ್ದು ನಾವೆಲ್ಲೂ ನಿಮಗೆ ಹೇಳ್ತಾ ಇಲ್ಲ. ನಾನೇನಂತೀನಿ ಅಂದರೆ, ಇದೊಂದು ವಿನಂತಿ, ಇದೊಂದು ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ. ನಿಮ್ಮ ಕೆಲಸವಾಗಲು ನನ್ನ ಕಡೆಯಿಂದ ರಿಕ್ವೆಸ್ಟ್ ಬರುವಂಥದ್ದು, ಸರಿಯಾದಂಥದ್ದನ್ನು ಆಯ್ಕೆ ಮಾಡ್ಕೊಳ್ಳಿ. ಅದೇ ರೀತಿ ಸ್ವಲ್ಪ ಪುರಾತನವಾಗಿರುವಂಥ ದೇವಸ್ಥಾನವನ್ನು ಆಯ್ಕೆ ಮಾಡ್ಕೊಳ್ಳಿ. ಖಂಡಿತವಾಗಲೂ ನಿಮ್ಮ ಕೆಲಸ ಆಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ.